ಓಕೆ. ಕರ್ನಾಟಕದಲ್ಲಿ ಸಾಕಷ್ಟು ಸ್ಟಾಕ್ ಮಾರ್ಕೆಟಿಂಗ್ ಕೋಚಿಂಗ್ ಸೆಂಟರ್ಗಳಿದಾವೆ. ಅದರಲ್ಲಿ ನಿಮ್ಮ ಕೋಚಿಂಗ್ ಸೆಂಟರ್ನೇ ಯಾಕೆ ಚೂಸ್ ಮಾಡಬೇಕು ಜನ? ಅದರಿಂದ ಅವ್ರಿಗೆ ಏನ್ ಲಾಭ? ಏನು ಲಾಭ ಅಂದ್ರೆ ಪ್ರತಿಯೊಬ್ಬರಿಗೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂದ್ರೆ ಟ್ರೇಡರ್ಗಳ ಹತ್ರ ಕಲಿಬೇಕು. ಯಾಕಂದ್ರೆ ಟ್ರೇಡರ್ದು ಅವ್ರದ್ದು ರಿಯಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಟೀಚರ್ಸ್ ಹತ್ರ ಕಲಿಬಾರ್ದು. ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಏನಿದೆ ಅವರೆಲ್ಲ ಟೀಚರ್ಸ್ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಯಾರ್ಯಾರು ನೀವು ಮೇನ್ ಫೇಸ್ ನೋಡ್ತಿರೋ ಅಲ್ಲಿ ವಿಡಿಯೋಗಳಲ್ಲಿ ಅವರು ಟೀಚ್ ಮಾಡಲ್ಲ ನಿಮಗೆ. ಅಲ್ಲಿ ವರ್ಕ್ ಮಾಡ್ತಾರೆ ಎಂಪ್ಲಾಯ್ಸ್ ಟೀಚ್ ಮಾಡ್ತಾರೆ. ಅವ್ರು ಯಾವ್ದೋ ಡಿಗ್ರಿ ಮಾಡಿದಾರೆ ಬೇಸಿಸ್ ಮೇಲೆ ತಗೊಂಡು ಹಿಂಗೆ ನೀವು ಕ್ಲಾಸ್ ಮಾಡ್ಬೇಕಂತ ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟಿರ್ತಾರೆ ಬಾರ್ಡ್ರು. ಪಾಪ ಅವರು ಅದ್ರ ಹೊರಗೆ ಹೋಗ್ಬಿಟ್ಟು ನಿಮ್ಗೆ ಟೀಚ್ ಮಾಡಂಗಿಲ್ಲ, ಯಾಕಂದ್ರೆ ಅವ್ರ ಕೆಲಸ ಹೋಗ್ಬಿಡುತ್ತೆ. ಸೊ ಆಮೇಲೆ ಅವ್ರಿಗೆ ಟ್ರೇಡ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಲ್ಲ ಅವ್ರಿಗೆ, ಅಂತವ್ರ ಹತ್ರ ನಿಮ್ಗೆ ಕ್ಲಾಸ್ ಮಾಡಿಸ್ತಾರೆ. ಬಟ್ ನಮ್ಮಲ್ಲಿ ಏನಂದ್ರೆ ನಾವು ಟ್ರೇಡ್ ಮಾಡಿರ್ತೀವಿ, ನಮ್ಮ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಮ್ಮ ರಿಯಲ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಹೇಳ್ತೀವಿ. ಅಂಡ್ ಅದೇ ರೀತಿ ಟ್ರೇಡಿಂಗ್ ಅಂದ್ರೆ ಏನು ಅಂತ ನಿಮಗೆ ಹೇಳ್ಕೊಟ್ಬಿಟ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ನೀವು ಹೊರಗೆ ಎಲ್ಲೇ ಕೇಳಿ ಯಾರು ಪ್ರಾಕ್ಟಿಕಲ್ ನಾಲೆಡ್ಜ್ ಹೇಳ್ಕೊಡ್ತಾ ಇಲ್ಲ. ಸೊ ನಾನು ಪ್ರಾಕ್ಟಿಕಲ್ ಥಿಯರಿಟಿಕಲ್ ನಾಲೆಡ್ಜ್ ಜೊತೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತೀನಿ. ಎಷ್ಟು ಅಮೌಂಟ್ಗೆ ಯಾವ ಟ್ರೇಡ್ ಬೆಸ್ಟ್, ಎಷ್ಟು ಅಮೌಂಟ್ ಇದ್ರೆ ಯಾವ ಟ್ರೇಡ್ ಮಾಡಬೇಕು, ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು. ಅಂಡ್ ಕರ್ನಾಟಕದಲ್ಲಿ ನೀವಲ್ಲ, ಭಾರತದಲ್ಲಿ ಎಲ್ಲೇ ಹೋಗಿ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ ನೀವು ಕ್ಲಾಸ್ ತಗೊಳಕ್ಕೂ ಮುಂಚೆ ದುಡ್ಡು ಕೊಟ್ಬಿಟ್ಟು ಕೇಳಿ ಬ್ಯಾಕ್ ಟೆಸ್ಟ್ ಡೇಟಾ ಇದೆ ನಿಮ್ಮ ಹತ್ರ, ಸ್ಟ್ರಾಟಜಿಗಳಿಗೆ ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಕೊಡ್ತೀರ ಅಂತ. ನನ್ನ ಹತ್ರ ನಾನು ಹೇಳ್ಕೊಡೋ ಸ್ಟ್ರಾಟಜಿಗೆ ಕಳೆದ 7 ವರ್ಷದ ಬ್ಯಾಕ್ ಟೆಸ್ಟ್ ಇದೆ. 7 ವರ್ಷದಿಂದ ಇದೇ ಸ್ಟ್ರಾಟಜಿ ಮಾಡ್ಕೊಂಡ್ ಬರ್ತಾ ಇದ್ರೆ ನಿಮ್ಮ ಅಮೌಂಟ್ ಇವತ್ತು ಏನಾಗ್ತಿತ್ತು, ನೀವು ಲಾಭದಲ್ಲಿ ಇರ್ತಿದ್ರೋ ಲಾಸ್ ಅಲ್ಲಿ ಇರ್ತಿರೋ. ನನ್ನ ಈ ಸ್ಟ್ರಾಟಜಿಗೆ ಬ್ಯಾಕ್ ಟೆಸ್ಟ್ ಮಾಡ್ತಾ ಬಂದೆ. ಕಳೆದ 7 ವರ್ಷದ ಬ್ಯಾಕ್ ಟೆಸ್ಟ್ ಅಲ್ಲಿ ಪ್ರತಿ ವರ್ಷ ಮಿನಿಮಮ್ 20 to 30% ರಿಟರ್ನ್ಸ್ ಕೊಡ್ಕೊಂಡೇ ಬಂದಿದೆ. ಅದನ್ನ ಪ್ರತಿ ತಿಂಗಳು ಏನಾಗ್ತಿತ್ತು, ನಿಮ್ ದುಡ್ಡು ಏನಾಗ್ತಿತ್ತು ಅಂತ ತೋರಿಸ್ತೀನಿ. ಅಂಡ್ ನಾವ್ ಏನ್ ಟ್ರೇಡ್ ಮಾಡ್ತೀವಿ ಅಂತ ರಿಯಲ್ ಆಗಿ ತೋರಿಸ್ತೀನಿ ನಿಮ್ಮ ಹತ್ರ. ನಮ್ ಟ್ರೇಡಿಂಗ್ ಏನಾಗ್ತಿರ್ಬೋದು, ನಾವು ದಿನ ಏನ್ ಟ್ರೇಡ್ ಮಾಡ್ತೀವಿ, ನಮ್ ಜರ್ನಿ ಏನು, ನಾವ್ ಎಷ್ಟು ಪ್ರಾಫಿಟ್ ಮಾಡ್ತಾ ಇದೀವಿ, ಎಷ್ಟು ಲಾಸ್ ಮಾಡ್ತಾ ಇದೀವಿ. ಸೊ ಈ ರಿಯಲ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮಗೆ ಕೊಡ್ತೀವಿ. ಯಾಕಂದ್ರೆ ನೀವು ಇನ್ನೊಬ್ರು ಟ್ರೇಡರ್ ನ ನೋಡಿದಾಗ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಹೌದು ಮಾಡ್ಬೋದು, ಇವರೆಲ್ಲ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನು ಇಷ್ಟು ಎಕ್ಸ್ಪೆಕ್ಟ್. ಬಿಕಾಸ್ ನನಗೂ ಅದೇ ಪ್ರಾಬ್ಲಮ್ ಆಗುತ್ತೆ. ನಾನು ಇನ್ಸ್ಟಿಟ್ಯೂಟ್ ಮಾಡಿದ ಮೇನ್ ರೀಸನ್ ಅದು. ಈ ಮಾರ್ಕೆಟ್ ಅಲ್ಲಿ ನಾವು ಕಲಿಬೇಕಾದ್ರೆ ತುಂಬಾ ಸ್ಟ್ರಗಲ್ ಪಟ್ಬಿಟ್ಟು ಎಲ್ಲಿ ಕಲಿಬೇಕು, ಯಾರ ಹತ್ರ ಕೇಳ್ಬೇಕು, ಎಲ್ಲಿ ನೋಡ್ಬೇಕು, ಹಗ್ಲು ರಾತ್ರಿ ಅಂತ ಯೂಟ್ಯೂಬ್ ಹುಡುಕಿದೀವಿ, ಗೂಗಲ್ ಸರ್ಚ್ ಮಾಡಿದೀವಿ. ಸೊ ಎಲ್ಲ ಕಲ್ತ್ರು ಕೂಡ ಎಷ್ಟು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಬೇಕು, ಮಾರ್ಕೆಟ್ ಎಷ್ಟು ದುಡ್ಡು ಕೊಡುತ್ತೆ ಅನ್ನೋ ಬೇಸಿಕ್ ನಾಲೆಡ್ಜ್ ನಮಗೆ ತಿಳ್ಕೊಳಕ್ಕೆ ವರ್ಷ ಗಟ್ಟಲೆ ಬೇಕಾಗ್ಬಿಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಎಷ್ಟು ರಿಟರ್ನ್ಸ್ ಕೊಡುತ್ತೆ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಅಂಡ್ ನಿಮ್ಮ ಹತ್ರನೇ ಟ್ರೇಡ್ ಮಾಡಿಸ್ತೀವಿ. ನಿಮ್ಮ ಕ್ಯಾಪಿಟಲ್ ತಕ್ಕಂತೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ. ಈ ತರ ಬೆಸ್ಟ್ ಆಪರ್ಚುನಿಟಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಈಗ ಯಾರೋ ಒಬ್ರು ಹೇಳ್ಕೊಡ್ತೀನಿ ಅಂತ ಕರೆದಿರ್ತಾರೆ, ಅವ್ರು ಹೋಗಿ ಹೇಳ್ಸ್ಕೊಂಡಿರ್ತಾರೆ, ಅಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ. ಈಗ ಮತ್ತೆ ಅವರು ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕು ಅಂತ ಇರ್ತಾರೆ. ಅವಾಗ ಆ ತರದವ್ರು ನಿಮ್ಮ ಹತ್ರ ಬಂದ್ರೆ ಯಾವ ರೀತಿ ಅವ್ರಿಗೆ ನೀವು ಹೇಳ್ಕೊಡಿ? ಈಗ ನೀವೆಲ್ಲೋ ಹೋಗ್ಬಿಟ್ಟು ದುಡ್ಡು ಕಳ್ಕೊಂಡ್ಬಿಟ್ಟಿರ್ತೀರ, ಅಲ್ಲಿ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ. ಅಲ್ಲಿ ನೀವು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಗೊತ್ತಿರುತ್ತೆ. ಅವಾಗ ನಾನು ಏನ್ ಮಾಡ್ಬಿಡ್ತೀನಿ, ಫುಲ್ ಮೆಂಟರ್ಶಿಪ್ ತಗೊಂಡ್ಬಿಡ್ತೀನಿ. ನಿಮ್ ಜೊತೆ ಪರ್ಸನಲ್ ಆಗಿ ಹೋಗಕ್ ಸ್ಟಾರ್ಟ್ ಮಾಡ್ತೀನಿ. ಏನು ಎಲ್ಲಿ ಕಳ್ಕೊಂಡ್ರಿ, ಏನಿಗೆ ಕಳ್ಕೊಂಡಿರ್ತಾರೆ ಅಂದ್ರೆ ಸ್ಟ್ರಾಟಜಿಸ್ಗಳೇ ಅರ್ಥ ಆಗಿರಲ್ಲ ಇವ್ರಿಗೆ ಒಂದು. ಆಮೇಲೆ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಸ್ಟ್ರಾಟಜಿ ಹೇಳ್ಕೊಟ್ಬಿಡ್ತಾರೆ. ಈಗ ತುಂಬಾ ತರ ಸ್ಟ್ರಾಟಜಿ ಇರ್ಬೋದು. ಶಾರ್ಟ್ ಸ್ಟ್ರಾಡಲ್ ಆಗಿರ್ಬೋದು, ಶಾರ್ಟ್ ಸ್ಟ್ರಾಂಗಲ್ ಆಗಿರ್ಬೋದು, ಲಾಂಗ್ ಸ್ಟ್ರಾಡಲ್ ಆಗಿರ್ಬೋದು, ಲಾಂಗ್ ಸ್ಟ್ರಾಂಗಲ್ ಆಗಿರ್ಬೋದು, ಪ್ರೊಟೆಕ್ಟೆಡ್ ಕಾಲ್ ಆಗಿರ್ಬೋದು, ಫ್ಯೂಚರ್ಸ್ ಆಗಿರ್ಬೋದು, ಪ್ರೊಟೆಕ್ಟೆಡ್ ಪುಟ್ ಆಗಿರ್ಬೋದು. ಯಾವ ಟೈಮಲ್ಲಿ ಯಾವ್ದು ಹಾಕ್ಬೇಕು ಅನ್ನೋದು ಗೊತ್ತಿರಬೇಕು. ಈಗ ಎಲ್ಲಾ ನೀವು ಇನ್ಸ್ಟಿಟ್ಯೂಷನ್, ಯಾವ್ದೇ ಇನ್ಸ್ಟಿಟ್ಯೂಷನ್ ಹೋಗ್ಲಿ, ಸ್ಟ್ರಾಡಲ್ ಹಾಕಿ, ಸ್ಟ್ರಾಡಲ್ ಅಂದ್ರೆ ಏನು ಅಂತ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ಅವರು ಸ್ಟ್ರಾಡಲ್ ಅಂದ್ರೆ ಏನು ಅಂತ ಹೇಳ್ಕೊಟ್ಬಿಡ್ತಾರೆ. ಬಟ್ ಯಾವತ್ತು ಸ್ಟ್ರಾಡಲ್ ಹಾಕ್ಬೇಕು, ಯಾವತ್ತು ಹಾಕ್ಬಾರ್ದು ಅಂತ ಹೇಳ್ಕೊಡಲ್ಲ. ಸೈಡ್ ವೇಸ್ ಇದ್ದಾಗ ಹಾಕಿಲ್ಲ. ಸೈಡ್ ವೇಸ್ ಯಾವಾಗಿರುತ್ತೆ ಯಾರಿಗೂ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಬಂದ್ರೆ ಅವ್ರು ಬರೀ ಸ್ಟ್ರಾಡಲ್ ಹಾಕಿ ಅಂತ ಹೇಳ್ಕೊಟ್ಟಿರೆ. ನಾನು ಯಾವತ್ತು ಹಾಕ್ಬೇಕು, ಯಾವ ಟೈಮಲ್ಲಿ ಹಾಕ್ಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಹಾಕ್ಬೇಕು, ಯಾವುದೇ ಅಕಾಡೆಮಿಯಲ್ಲಿ ಆಗಲಿ ಸ್ಟ್ರಾಡಲ್ ನ ಹೇಳ್ತಾರೆ ಹೊರತು ಸ್ಟ್ರಾಡಲ್ ಯಾವಾಗ ಹಾಕ್ಬೇಕು ಅಂತ ಯಾರು ಹೇಳ್ತಿಲ್ಲ, ಯಾವಾಗ ಎಕ್ಸಿಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಸ್ಟ್ರಾಂಗಲ್ ಅನ್ನೋ ಒಂದು ಸ್ಟ್ರಾಟಜಿ ಹೇಳ್ತಾರೆ. ಬಟ್ ಸ್ಟ್ರಾಂಗಲ್ ನ ಯಾವಾಗ ಹಾಕ್ಬೇಕು ಅಂತ ಯಾರು ಹೇಳ್ತಿಲ್ಲ, ಯಾವಾಗ ಎಕ್ಸಿಟ್ ಹಾಕ್ಬೇಕು ಅಂತ ಯಾರು ಹೇಳ್ತಿಲ್ಲ. ಸೊ ನಾನ್ ನಿಮಗೆ ಯಾವಾಗ ಹಾಕ್ಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು, ಇದೇ ಸ್ಟ್ರಾಡಲ್ ಅಲ್ಲಿ ಯಾವಾಗ ಲಾಸ್ಟ್ ಬುಕ್ ಮಾಡಬೇಕು, ಎಷ್ಟಕ್ಕೆ ಹೊರಗೆ ಬರಬೇಕು, ಯಾವ ಟೈಮಲ್ಲಿ ಸೈಡ್ ವೇಸ್ ಎಕ್ಸ್ಪೆಕ್ಟೇ ಮಾಡ್ಬೋದು. ಬೇಸಿಕಲಿ ನೋಡೋದ್ರೆ ನಮ್ಮ ಸ್ಟೂಡೆಂಟ್ಸ್ ನಾವು ಯಾವ್ದಲ್ಲ ಸೈಡ್ ವೇಸ್ ಸ್ಟ್ರಾಟಜಿನ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಯಾಕೆ, ಮಾರ್ಕೆಟ್ ಅಲ್ಲಿ ನಾನು ಇವಾಗ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಾರ್ ನಿಲ್ಬಿಟ್ರೆ ಸ್ಟಾಕ್ ಮಾರ್ಕೆಟ್ ಸಿಕ್ಕಾಪಟ್ಟೆ ರಾಕೆಟ್ ತರ ಮೇಲೆ ಹೋಗುತ್ತೆ. ಒಂದೇ ದಿವಸದಲ್ಲಿ 500 ಪಾಯಿಂಟ್ 1000 ಪಾಯಿಂಟ್ ಮೇಲೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ಅದೇ ರೀತಿ ವಾರ್ ಇನ್ನೂ ದೊಡ್ಡದಾಗಿ ನಿನ್ನೆ ಟ್ರಂಪ್ ಅವ್ರು ಹೇಳ್ದಂಗೆ ನಮಗೆ ಇರಾನ್ ಅವ್ರ ಜೊತೆ ಸೀಸ್ ಫೈರ್ ಮಾಡ್ಕೊಳ್ಳಲ್ಲ, ನಾವು ಮತ್ತೆ ಅವ್ರ ಮೇಲೆ ವಾರ್ ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಾರ ಕಂಟಿನ್ಯೂ ಆಗಿ ಮತ್ತೆ ಮಿಸೈಲ್ಗಳು ಸ್ಟಾರ್ಟ್ ಆಗಿ ಮತ್ತೆ ವಾರ್ ಸ್ಟಾರ್ಟ್ ಆದ್ರೆ 1000 ಪಾಯಿಂಟ್ಸ್ ಬಿದ್ರು ಆಶ್ಚರ್ಯ ಪಡಂಗಿಲ್ಲ. ಸೊ ಈಗ ನಮಗೆ ಸ್ವಲ್ಪ ಈವೆಂಟ್ಸ್ ಇದೆ, ಈ ವಾರ್ಗಳಿದ್ರೆ ಸೈಡ್ ವೇಸ್ ಆಗಲ್ಲ ಮಾರ್ಕೆಟ್. ಈ ಟೈಮಲ್ಲಿ ಈ ಸ್ಟ್ರಾಟಜಿನ ಅವಾಯ್ಡ್ ಮಾಡ್ತೀವಿ, ಬೇರೆ ಸ್ಟ್ರಾಟಜಿ ಮಾಡ್ತೀವಿ. ಸೊ ಯಾವ ಟೈಮಲ್ಲಿ ಯಾವ ಸ್ಟ್ರಾಟಜಿ ಮಾಡಬೇಕು, ಇದನ್ನೆಲ್ಲ ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ. ಅಂಡ್ ಯಾವಾಗ ಎಕ್ಸಿಟ್ ಆಗಬೇಕು, ಲಾಸ್ ಆದ್ರೆ ಎಷ್ಟಿಗೆ ಬುಕ್ ಮಾಡಬೇಕು, ಪ್ರಾಫಿಟ್ ಆದ್ರೆ ಎಷ್ಟಿಗೆ ಬುಕ್ ಮಾಡಬೇಕು, ಈ ತರ ಯಾರು ಹೇಳ್ಕೊಡಲ್ಲ, ನಾವು ಮಾತ್ರ ಅಂತ ಹೇಳ್ಬೋದು. ಸ್ಟಾಕ್ ಮಾರ್ಕೆಟಿಂಗ್ ಎಂಟ್ರಿ ಆಗ್ಬೇಕಾದ್ರೆ, ಈಗ ನಾನು ಸ್ಟಾರ್ಟ್ಅಪ್ ಅಲ್ಲಿ ಇರ್ತೀನಿ ಅಂದ್ರೆ ಮೆಂಟರ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು, ಅವ್ರಿಗೆ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ ಅಂತ ನಾವ್ ಹೇಗ್ ತಿಳ್ಕೊಳ್ಳೋದು? ಮೆಂಟರ್ನ ನೀವು ಯಾಕಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ನೋಡು ಸ್ಟಾರ್ಟ್ ಮಾಡೋರು ಇದಾರಲ್ವಾ, ಸೊ ಅದರಿಂದ ನಮಗೆ ಎಫೆಕ್ಟ್ ಆಗಬಹುದು, ಯಾರಿಗ್ ಗೊತ್ತು, ಲಾಭನೂ ಆಗದೆ ಇರಬಹುದು. ಹಾಗಾಗಿ ನಾವ್ ಯಾವ ರೀತಿ ಚೂಸ್? ಸೊ ಈಗ ಯೂಟ್ಯೂಬ್ ಅಲ್ಲಿ ಕಲ್ತಿ ಮಾಡ್ಬಿಡೋದು ಅನ್ಕೊಂಡಿರೋದು ನಿಮ್ಮ ಭ್ರಮೆಗಳು ಕೆಲವರಿಗೆ ಅಂತ ಹೇಳ್ಬೋದು. ಕೆಲವರಿಗೆ ಕಷ್ಟ ಆಗುತ್ತೆ, ಕೆಲವ್ರು ಮಾಡ್ಬೋದು, ಕೆಲವ್ರಿಗೆ ಯಾಕೆಂದ್ರೆ ಯಾರು
ಯೂಟ್ಯೂಬ್ ಹೊಡೆದ್ರೆ ನೀವು ಇವತ್ತು 1000 ಜನ 1,00,000 ಜನ ಸಿಗ್ತಾರೆ ಹೇಳ್ಕೊಡೋರು. ಇದ್ರಲ್ಲಿ ಯಾರು ಒಳ್ಳೆಯವ್ರು ಅಂತ ಹುಡ್ಕೊಳ್ಳೋದ್ರಲ್ಲೇ ನಿಮ್ ಅರ್ಧ ಆಯಸ್ ತೀರೋಗ್ಬಿಡತ್ತೆ ಅನ್ಬೋದು. ಸೊ ಯಾರು ಒಳ್ಳೆಯವ್ರು ಅಂತ ಹುಡ್ಕೊಳ್ಳೋದು. ಸೊ ಅಂಡ್ ಅದಾದ್ಮೇಲೆ ಎಲ್ಲರೂ ಏನ್ ಮಾಡ್ತಾರೆ, ಫೇಕ್ ಪ್ರಾಮಿಸಸ್ ಕೊಡ್ತಿರ್ತಾರೆ. ಯಾಕೆ ಅವ್ರು ನಿಮ್ಮನ್ನ ಟ್ರಾಪ್ ಮಾಡ್ತಿರ್ತಾರೆ, ನಿಮ್ಮ ಹತ್ರ ದುಡ್ಡು ಬೇಕಾಗಿರುತ್ತೆ, ಹಂಗೆ ಹಿಂಗೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಬಟ್ ನೀವು ಆಫ್ಲೈನ್ ಅಲ್ಲಿ ಒಬ್ಬ ಮೆಂಟರ್ನ ಚೂಸ್ ಮಾಡಿ, ಆ ಮೆಂಟರ್ NSM ಸರ್ಟಿಫೈಡ್ ಆಗಿದಾರ, ಏನಾರ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಿದಾರ ಅಂತ ಫಸ್ಟ್ ತಿಳ್ಕೊಬೇಕು. ಈಗ ನನ್ನ ಹತ್ರ ಬಂದ್ರೆ ಬೇಸಿಕಲಿ ಐ ಎಮ್ NSM ಸರ್ಟಿಫೈಡ್ ಈಕ್ವಿಟಿ ಅಂಡ್ ಡೆರಿವೇಟಿವ್ ಟ್ರೇಡರ್. ನಾನು NSM 8 ಸರ್ಟಿಫಿಕೇಟ್ ನ ಸೊ ಕ್ಲಿಯರ್ ಮಾಡಿದ್ದೀನಿ. ಇದು ಸೆಬಿನೇ ಕಂಡಕ್ಟ್ ಮಾಡೋ ಎಕ್ಸಾಮ್. ಸೊ ಇದರಲ್ಲಿ ನಾನು NSM 8 ಕ್ಲಿಯರ್ ಮಾಡಿದ್ದೀನಿ, NSM 5 ಕ್ಲಿಯರ್ ಮಾಡಿದ್ದೀನಿ. ಸೊ ಇದರ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಅಂಡ್ ನೀವು ಏನೇ ಮೆಂಟರ್ನ ಚೂಸ್ ಮಾಡಬೇಕು, ಅವನು ಟ್ರೇಡರ ಟ್ರೈನರ್ ಅಂತ ತಿಳ್ಕೊಬೇಕು. ಎರಡು ಡಿಫ್ರೆನ್ಸ್ ಇರುತ್ತೆ. ಟ್ರೈನರ್ಸ್ ಹತ್ರ ಎಷ್ಟೇ ಕಲ್ತ್ರು ವೇಸ್ಟ್, ಯಾಕಂದ್ರೆ ಅವ್ರು ಸ್ಟ್ರಾಟಜಿಗಳನ್ನ ಹೇಳ್ಬೋದು, ನಾನು ಅವಾಗಲೇ ಹೇಳ್ದಂಗೆ. ಬಟ್ ಅವ್ರು ಯಾರು ನಿಮ್ಗೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳಲ್ಲ. ಸೊ ನಾವೆಲ್ಲ ಟ್ರೇಡರ್ಸ್, ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನಾವೇ ನಿಮ್ ಜೊತೆ ಕುತ್ಕೊಂಡು ಟ್ರೇಡ್ ಮಾಡಿಸ್ತೀವಿ. ಸೊ ನಮ್ ಟ್ರೇಡ್ಗಳನ್ನ ತೋರಿಸ್ತೀವಿ. ಅವಾಗ ಏನಾಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಮಾಡಿಸ್ತೀವಿ. ಸೊ ನೀವು ಎಲ್ಲೇ ಕಲ್ತ್ರು ಒಂದು ಟ್ರೇಡರ್ ಹತ್ರ ಕಲೀರಿ, ಅಂಡ್ NSM ಸರ್ಟಿಫೈಡ್ ಟ್ರೇಡರ್ಸ್ ಹತ್ರ ಕಲೀರಿ. ಅಂಡ್ ಆಕ್ಚುಲಿ ಯಾರು ಟ್ರೇಡ್ ಮಾಡ್ತೀರ ಅಂತ ನಿಮಗೆ ಸ್ಟ್ರಾಂಗ್ ಆಗಿ ಬಿಲೀಫ್ ಅನ್ಸುತ್ತೆ ಅವ್ರ ಹತ್ರ ಕಲಿ. ಅಂಡ್ ಮೇಜರ್ಲಿ ಆಫ್ಲೈನ್ ಕಲೀರಿ. ಒಂದು ಟ್ರೇಡಿಂಗ್ ಕಮ್ಯುನಿಟಿ ಬಿಲ್ಡ್ ಆಗ್ಬೇಕು. ನಾನು ಇದು ಮಾಡಿದ್ದು ಇನ್ಸ್ಟಿಟ್ಯೂಷನ್ ಮೇನ್ ಥಿಂಗ್ ಏನಂದ್ರೆ, ಒಂದು ಟ್ರೇಡಿಂಗ್ ಕಮ್ಯುನಿಟಿ ಇರಬೇಕು, ಆ ಸರ್ಕಲ್ ಇರಬೇಕು. ಆ ಸರ್ಕಲ್ ಇದ್ದಾಗಷ್ಟೇ ಟ್ರೇಡ್ ಮಾಡಕ್ ಚಂದ. ಆ ಡಿಸ್ಕಷನ್ ನಡೀತಾ ಇರಬೇಕು. ಸುಮ್ಮನೆ ಮನೇಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಟ್ರೇಡ್ ಮಾಡ್ರೆ ಯಾವತ್ತೂ ನಾವು ಸಕ್ಸಸ್ ಆಗಲ್ಲ. ಆ ಕಮ್ಯುನಿಟಿ ಬಿಲ್ಡ್ ಆಗ್ಬೇಕು. ಒಬ್ರಿಗೊಬ್ರು ಡಿಸ್ಕಷನ್ ಮಾಡಬೇಕು. ಒಬ್ಬೊಬ್ರಿಂದ ಒಂದೊಂದು ಸೊಲ್ಯೂಷನ್ ಬರ್ತಿರುತ್ತೆ. ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಥಿಂಕ್ ಆಗ್ತಿರುತ್ತೆ. ಅದು ನಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ನೀವೊಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಬೇಕು. ನೀವು ಟ್ರೇಡರ್ ಆಗ್ಬೇಕು ಅಂತ ನಿಮಗೆ ಆಸಕ್ತಿ ಇತ್ತು ಅಂದ್ರೆ ನಮ್ಮ ಅಕಾಡೆಮಿಗೆ ವಿಸಿಟ್ ಮಾಡಿ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು ಫಿನಾನ್ಷಿಯಲ್ ಗ್ರೋತ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಕಾಡೆಮಿ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಒಂದ್ಸತಿ ವಿಸಿಟ್ ಮಾಡಿ. ಸೊ ಅಥವಾ ಸಂಡೇ ಫ್ರೀ ಕ್ಲಾಸ್ ಇರುತ್ತೆ, ಅದಕ್ಕೂ ಕೂಡ ವಿಸಿಟ್ ಮಾಡಿ. ನೀವು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಎಲ್ಲೋ ಆನ್ಲೈನಲ್ಲಿ ನೋಡಿ ಟ್ರ್ಯಾಪ್ ಆಗೋಕ್ಕಿಂತ ಫೋನ್ ಕಾಲ್ಗಳಲ್ಲಿ ಯಾರೋ ನಿಮಗೆ 2 ಲಕ್ಷದಲ್ಲಿ ದಿನ 20,000 ಮಾಡ್ಕೊಡ್ತಾರೆ ನಂಬ್ತಾ ಇದ್ದೀರಾ. ಬಟ್ ಫ್ರೀಯಾಗಿ ಹೇಳ್ಕೊಡ್ತಾ ಇದೀವಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಬ್ಬ ಮೆಂಟರ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಕಲ್ತಿ ಇನ್ನೊಬ್ಬ ನಾನು ಕೂಡ ಮೆಂಟರ್ ಆಗ್ಬೇಕು, ನಾನು ಕೂಡ ಒಂದಷ್ಟು ಏನು ಕನೆಕ್ಷನ್ ನ ಹೊಂದ್ಕೊಬೇಕು ಅಂತ ಅಂದ್ರೆ ಯಾವ ರೀತಿ ಎಕ್ಸಾಮ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಗ್ ತಿಳಿಸ್ಕೊಡ್ತೀರಾ ನೀವು? ಎಕ್ಸಾಮ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಯಾವ್ದು ಕಟ್ಬೇಕು, ನನ್ನ ಬೇಸಿಕ್ ಕ್ಲಾಸ್ ತಗೊಂಡಿರೋರೆಲ್ಲ ಎಕ್ಸಾಮ್ಸ್ ಅವ್ರು ಕ್ಲಿಯರೇ ಮಾಡ್ತಿರಲ್ಲ ನೋಡಿ. ಈಗ ಎಲ್ಲಾ ಕಡೆ ಎಷ್ಟೋ ಜನ ಎಕ್ಸಾಮ್ಸ್ಗೆ ಎಕ್ಸ್ಟ್ರಾ ಫೀಸ್ ಇಟ್ಟಿರಿ. ಯಾಕಂದ್ರೆ ಈ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿದ್ರೆ BCom MBA ಮಾಡೋರಿಗೆ ಎಷ್ಟೋ ಕಡೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಸೊ ಯಾಕಂದ್ರೆ ಎಕ್ಸಾಮ್ಸ್ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂಸ್ ಇರುತ್ತೆ. ಸಿಕ್ಕಾಪಟ್ಟೆ ಬ್ರೋಕರ್ ಕಂಪ್ನಿಗಳಾಗಿರ್ಬೋದು, ಫಿನಾನ್ಷಿಯಲ್ ಸರ್ವಿಸಸ್ ಕಂಪ್ನಿಗಳಾಗಿರ್ಬೋದು, ಇಲ್ಲೆಲ್ಲ ಜಾಬ್ ಸಿಗುತ್ತೆ. ಸೊ BCom MBA ಮಾಡಿರೋರಿಗೆ ಈ ಎಕ್ಸಾಮ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನನ್ನ ಹತ್ರ ಕ್ಲಾಸ್ ತಗೊಂಡ್ರೆ ಆ ಕ್ಲಾಸಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಷ್ಟಲ್ಲೇ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು ಅಂತ ನಾನು ಹೇಳ್ಬೋದು. ಎಕ್ಸ್ಟ್ರಾ ಈ ಎಕ್ಸಾಮಿಗೆ ಬೇರೆ ಫೀಸ್ ಇಟ್ಟು ಅದಕ್ಕೆ ತಗೊಳ್ಳೋದಾರ ನಾವೆಲ್ಲ ಏನೂ ಮಾಡಲ್ಲ. ಅದ್ರಲ್ಲೆಲ್ಲ ಕವರ್ ಮಾಡ್ತೀವಿ. ಈ ಎಕ್ಸಾಮ್ ನ ಎಲ್ಲಿ ಕಂಡಕ್ಟ್ ಮಾಡೋದು, ಯಾವ ಡಿಸ್ಟಿಕ್ ಅಲ್ಲಿ ಹೆಂಗಿರುತ್ತೆ, ಸೊ ಸೆಬಿಯಲ್ಲಿ ಎಕ್ಸಾಮ್ ನ ಎಂಟ್ರಿ ಆಗ್ಬೇಕು, ನಾವು ಎಷ್ಟು ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಏನು ಎಲ್ಲದೂ ನಾವು ಫ್ರೀ ಆಗಿ ಅದನ್ನು ಕೂಡ ಕವರ್ ಮಾಡ್ಕೊಟ್ಬಿಡ್ತೀವಿ. ಓಕೆ, ಕೊನೆಯದಾಗಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಕೊನೆಯದಾಗಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರತಿಯೊಬ್ರು ನಿಮ್ಮ ಮನೆಯಲ್ಲಿ ಆದಷ್ಟು ಸ್ಟಾಕ್ ಮಾರ್ಕೆಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ, ಡಿಜಿಟಲ್ಗೆ ಬನ್ನಿ. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯಾವ್ದಕ್ಕೂ ಹೆದರಬೇಡಿ. ಟ್ರೇಡಿಂಗಿಗೆ ಮಾತ್ರ ಭಯ ಪಡಿ. ನೀವು ಟ್ರೇಡಿಂಗಿಗೆ ಭಯ ಪಡೋದ್ರಲ್ಲಿ ಅರ್ಥ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವತ್ತೂ ಭಯ ಪಡ್ಬೇಡಿ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಈ ತರ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ನೂ ನಿಮಗೆ ತಿಳಿತಾ ಇಲ್ಲ ಅಂದ್ರೆ ಭಾನುವಾರ ಕ್ಲಾಸಿಗೆ ಫ್ರೀ ಆಗಿ ಅಟೆಂಡ್ ಆಗಿ. ಸೊ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ಎಷ್ಟು ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಅಕಾಡೆಮಿಲಿ ಫ್ರೀ ಆಗಿ ಕೂಡ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಕೂಡ ಹೇಳಿದ್ರೆ, ಅಂದ್ರೆ ಭಾನುವಾರ, ಈಗ ಫ್ರೈಡೇನು ಕೂಡ ಹೇಳ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀರಾ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೋಬೇಕು ಅಂದ್ರೆ ನೀವು ಮಹಾಲಕ್ಷ್ಮಿ ಲೇಔಟ್ ಹತ್ರ ಇರುವಂತಹ ಇವರ ಒಂದು ಸ್ಟಾಕ್ ಮಾರ್ಕೆಟಿಂಗ್ ಅಕಾಡೆಮಿಗೆ ಜಾಯ್ನ್ ಆಗಿ ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಸಾಕಷ್ಟು ಟ್ರಿಕ್ಸ್ ಗಳನ್ನ ನಿಮಗೆ ಹೇಳ್ಕೊಡ್ತಾರೆ. ಇಷ್ಟೊತ್ತು ನಮ್ ಜೊತೆ ಇದ್ರು ಸೂರಜ್ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.